ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ನಿಮ್ಮ ಕಾರ್ತಿಕ್. 112, 163, 111, 122, 112, 88 ಒಟ್ಟು 7 ಇನ್ನಿಂಗ್ಸ್ಗಳಲ್ಲಿ ಒಂದೇ ಒಂದು ಸಲ ಔಟ್ ಆಗದೆ 5 ಶತಕ, 1 ಅರ್ಧ ಶತಕ. ಇದು ಯಾರೋ ಒಬ್ಬ ಕ್ರಿಕೆಟಿಗನ ಇಡೀ ಕರಿಯರ್ ಸಾಧನೆಯಲ್ಲ, ಒಂದಿಡೀ ವರ್ಷದ ಸಾಧನೆಯೂ ಅಲ್ಲ, ಒಂದೇ ಒಂದು ಟೂರ್ನಿಯಲ್ಲಿ ಹೊಡೆದಿರುವ ಶತಕಗಳಿವು. ಹಾಗಾದ್ರೆ ಯಾರ ಆಟಗಾರ ಮತ್ತೆ ಟೀಮ್ ಇಂಡಿಯಾ ಟೆಸ್ಟ್ ತಂಡವನ್ನ ಸೇರ್ತಾರಾ? ಇಲ್ಲಿದೆ ನೋಡಿ ಸ್ಟೋರಿ. 112, 163, 111, 112, 122 7 ಇನ್ನಿಂಗ್ಸ್ನಲ್ಲಿ ಒಂದೇ ಒಂದು ಸಲ ಔಟ್ ಆಗದೆ 5 ಶತಕ, 1 ಅರ್ಧ ಶತಕ. ಇದು ಯಾರೋ ಒಬ್ಬ ಕ್ರಿಕೆಟಿಗನ ಇಡೀ ಕರಿಯರ್ ಸಾಧನೆಯಲ್ಲ, ಒಂದಿಡೀ ವರ್ಷದ ಸಾಧನೆಯೂ ಅಲ್ಲ, ಒಂದೇ ಒಂದು ಟೂರ್ನಿಯಲ್ಲಿ ಹೊಡೆದಿರುವ ಶತಕಗಳಿವು. ಅಂದ ಹಾಗೆ ಈ ಶತಕಗಳ ಸರ್ದಾರ ನಮ್ಮ ಕರ್ನಾಟಕದ ಹುಡುಗ ಕರುಣ್ ನಾಯರ್. ಈ ರನ್ ಹೊಳೆ ಹರಿದಿರುವುದು ವಿಜಯ್ ಹಜಾರೆ ಟ್ರೋಫಿ ಏಕದಿನ ಟೂರ್ನಿಯಲ್ಲೇ. ವಿದರ್ಭ ಪರ ಆಡಿದ 7 ಇನ್ನಿಂಗ್ಸ್ಗಳಲ್ಲಿ ಒಟ್ಟು 752 ರನ್ಸ್ ಬಾರಿಸಿದ್ದಾರೆ. ಕರುಣ್ ನಾಯರ್ ತನ್ನ ಮಹೋನ್ನತ ಕ್ರಿಕೆಟ್ ಬದುಕಿನಲ್ಲೇ 2ನೇ ಅಧ್ಯಾಯಕ್ಕೆ ಮುನ್ನುಡಿ ಬರೆದಿದ್ದಾರೆ. ದೇಶೀಯ ಕ್ರಿಕೆಟ್ ಸಾಧನೆಗೆ ಬಿಸಿಸಿಐ ಬೆಲೆ ಕೊಡುವುದೇ ಹಾಗಾದ್ರೆ ಮುಂದಿನ ಟೆಸ್ಟ್ ಸರಣಿಗೆ ಕರುಣ್ ನಾಯರ್ ಮತ್ತೆ ಭಾರತ ತಂಡದಲ್ಲಿರ್ತಾರಾ ಎಂಬ ಪ್ರಶ್ನೆ ಹುಟ್ಟಿದೆ. ಎಲ್ಲವೂ ಸರಿ ಇದ್ದಿದ್ದರೆ ಕರುಣ್ ನಾಯರ್ ಈಗ ಕರ್ನಾಟಕದ ತಂಡದಲ್ಲಿರಬೇಕಿತ್ತು. ಆದರೆ ಕ್ರಿಕೆಟ್ ಕಲಿಸಿದ ಪಾಠ, ಕ್ರಿಕೆಟ್ ಕೊಟ್ಟ ಪೆಟ್ಟು, ಕ್ರಿಕೆಟ್ ಬರೆದ ಹಣೆ ಬರಹ ಇಲ್ಲಿರಬೇಕಿದ್ದ ಕರುಣ್ ನಾಯರ್ ಹೊಸ ಕ್ರಿಕೆಟ್ ಬದುಕು ಕಟ್ಟಿಕೊಳ್ಳುವ ಗುರಿಯೊಂದಿಗೆ ದೂರದ ವಿದರ್ಭಗೆ ನಡೆದು ಬಿಟ್ಟ. ವಿದರ್ಭ ತಂಡ ಸೇರಿಕೊಂಡವನಿಗೆ ಇದ್ದದ್ದು ಒಂದೇ ಗುರಿ, ತನ್ನ ಆಟ ಮುಗಿದಿಲ್ಲ ಎಂಬುದನ್ನು ತೋರಿಸುವುದಷ್ಟೇ. ಅಂತ ದೊಡ್ಡ ನಿರೀಕ್ಷೆಗಳಿಲ್ಲದೆ ವಿದರ್ಭಕ್ಕೆ ಹೋಗಿದ್ದ ಕರುಣ್ ಈಗ ಚರಿತ್ರೆಯನ್ನ ತಿರುಗಿ ನೋಡುವಂತೆ ಮಾಡಿದ್ದಾರೆ. ವಿನಯ್ ಕುಮಾರ್ ನಾಯಕನಾಗಿರುವವರೆಗೆ ಕರುಣ್ ನಾಯರ್ ಕರ್ನಾಟಕ ತಂಡದ ಆಸ್ತಿಯಾಗಿದ್ದ. ಆದರೆ ಯಾವಾಗ ವಿನಯ್ ನಾಯಕತ್ವ ತ್ಯಜಿಸಿದನೋ ತಂಡದ ಚುಕ್ಕಾಣಿ ಕರುಣ್ ನಾಯರ್ ಕೈಗೆ ಬಂತು. ಅಲ್ಲಿಂದಲೇ ಶುರುವಾಗಿದ್ದು ಅವನ ಅಧಪತನ. ಕೊನೆಗೆ ಹೇಗಾಯಿತು ಎಂದರೆ ತಂಡದ ಆಧಾರ ಸ್ತಂಭದಂತಿದ್ದವನು ತಂಡದ ಪಾಲಿಗೆ ಹೊರೆಯಾಗಿ ಬಿಟ್ಟ. ಹಾಗಾದ್ರೆ ಕರುಣ್ ಎಡವಿದ್ದಲ್ಲಿ? ಉತ್ತರ ಸ್ಪಷ್ಟ. ಕರ್ನಾಟಕ ತಂಡದಲ್ಲಿದ್ದಾಗ ಅವನು ತುಂಬಾ ಕಂಫರ್ಟ್ ಝೋನ್ನಲ್ಲಿದ್ದ. ರನ್ ಹೊಡೆಯಲಿ ಬಿಡಲಿ, ಅವನ ಹಿತ ಕಾಯಲು ಗಾಡ್ ಫಾದರ್ ಒಬ್ಬರಿದ್ರು. ನಾನು ಎಂಬ ಅಹಂ ಕೂಡ ತಲೆಗೇರಿತ್ತು ಎಂದು ಅವನ ಜೊತೆ ಆಡಿದವರೇ ಹೇಳಿದ ನೆನಪು. ಆನಂತರ ಅವರ ಕಾಲಚಕ್ರವೇ ತಿರುಗಿ ಹೋಯಿತು. ಕರುಣ್ ನಾಯರ್ ಅಕ್ಷರಶಃ ಅದರಿ ಹೋದ್ರು. ಯಾವಾಗ ಕರ್ನಾಟಕ ತಂಡದಿಂದ ಹೊರಬಿದ್ದರೋ ತಲೆಯಲ್ಲಿದ್ದೆಲ್ಲ ಇಳಿದು ಹೋಗಿತ್ತು. ರಣಜಿ ಟ್ರೋಫಿ ಫೈನಲ್ನಲ್ಲಿ ಬಾರಿಸಿದ 3 ಶತಕ, ಟೆಸ್ಟ್ 3 ಶತಕ ಇದ್ಯಾವುದು ಕರ್ನಾಟಕ ತಂಡದಲ್ಲಿ ಅವರ ತಲೆಯಲ್ಲಿ ಕಾಯಲಿಲ್ಲ. ರನ್ ಹೊಡೆಯೋದನ್ನೇ ಮರೆತು ಬಿಟ್ರೆ ಯಾರು ತಾನೇ ಏನು ಮಾಡಲು ಸಾಧ್ಯ? ಮೈಮರೆತ ತಪ್ಪಿನ ಅರಿವಾದಾಗ ಕಾಲ ಮಿಂಚಿ ಹೋಗಿತ್ತು. ಇನ್ನು ಕರ್ನಾಟಕ ತಂಡದ ಬಾಗಿಲು ತೆರೆಯದು ಎಂಬ ಸತ್ಯ ಅರಿವಾಗಿದ್ದು 1 ವರ್ಷ ಕ್ರಿಕೆಟ್ ಇಲ್ಲದೆ ಮನೆಯಲ್ಲಿ ಕೂತಾಗ. ಆಗ ಕರುಣ್ ನಾಯರ್ ಮಾತನಾಡಿದ್ದು ತುಂಬಾ ಬೇಸರದಿಂದ ಒಂದಷ್ಟು ವಿಷಯಗಳನ್ನು ಹಂಚಿಕೊಂಡಿದ್ದ. ಕ್ರಿಕೆಟ್ ಪಾಠ ಕಲಿಸಿತು. ಡಿಯರ್ ಕ್ರಿಕೆಟ್, ಗಿವ್ ಅ ಒನ್ ಮೋರ್ ಚಾನ್ಸ್ ಅಂತ ಟ್ವೀಟ್ನಲ್ಲಿ ಬರೆದುಕೊಂಡಿದ್ದ ಕರುಣ್ ನಾಯರ್ ಅಲ್ಲಿಂದ ತಿರುಗಿ ನೋಡಲೇ ಇಲ್ಲ. ಅಲ್ಲಿಂದ ದೃಢ ನಿರ್ಧಾರಕ್ಕೆ ಬಂದವನೇ ಹೊಸ ಅಧ್ಯಾಯ ಆರಂಭಿಸುವ ಸಂಕಲ್ಪ ಮಾಡಿ ಇಂಗ್ಲೆಂಡ್ಗೆ ಹೋದ್ರು. ಕೌಂಟಿ ಕ್ರಿಕೆಟ್ ಆಡಿದ್ರು. ವಾಪಸ್ ಬಂದು ವಿದರ್ಭ ತಂಡ ಸೇರಿಕೊಂಡ್ರು. ಕರ್ನಾಟಕ ತಂಡಕ್ಕೆ ಬೇಡವಾದವನು ಈಗ ವಿದರ್ಭ ತಂಡದ ಪರ ಇತಿಹಾಸ ಬರಿತಿದ್ದಾನೆ. ವಿಜಯ್ ಹಜಾರೆ ಟ್ರೋಫಿಯಲ್ಲಿ 5 ಶತಕಗಳನ್ನು ಬಾರಿಸಿ ವಿದರ್ಭ ತಂಡವನ್ನು ಸೆಮಿಫೈನಲ್ ತಲುಪಿಸಿದ್ದಾನೆ. ಮಹಾರಾಷ್ಟ್ರ ವಿರುದ್ಧ ಕರುಣ್ ನಾಯಕತ್ವದ ವಿದರ್ಭ ಗೆದ್ದರೆ ಅತ್ತ ಹರಿಯಾಣ ವಿರುದ್ಧ ಈಗಾಗಲೇ ಕರ್ನಾಟಕ ತಂಡ ಗೆದ್ದು ಫೈನಲ್ ತಲುಪಿದೆ. ಕರ್ನಾಟಕ ವರ್ಸಸ್ ಕರುಣ್ ನಾಯರ್ ಆಗುತ್ತಾ ಕಾದ್ ನೋಡಬೇಕಾಗಿದೆ. ಕರ್ನಾಟಕ ತಂಡದಿಂದ ಕರುಣ್ ನಾಯರ್ ಹೊರಬೀಳದೆ ಇದ್ದರೆ ಬಹುಶಃ ಮನೀಶ್ ಪಾಂಡೆಗೆ ಬಂದ ದುಸ್ಥಿತಿ ಅವನಿಗೂ ಬರುತ್ತಿತ್ತೇನೋ. ಕರುಣ್ ನಾಯರ್ ಪಾಲಿಗೆ ಕರ್ನಾಟಕದ ಅಧ್ಯಾಯ ಒಂದು ಲೆಕ್ಕವಾದರೆ ವಿದರ್ಭ ಪರ ಆಡುತ್ತಿರುವ ಆಟ ಮತ್ತೊಂದು ಲೆಕ್ಕ. ಎಲ್ಲ ಅಂದುಕೊಂಡಂತೆ ಆದರೆ ಕರುಣ್ ನಾಯರ್ ಮತ್ತೆ ಭಾರತದ ಪರ ಟೆಸ್ಟ್ ಕ್ರಿಕೆಟ್ ಆಡ್ತಾರಾ? ಭಾರತದ ಪರ ಮತ್ತೆ ಟೆಸ್ಟ್ ಕ್ರಿಕೆಟ್ ಆಡುವುದು ಅವರ ಕನಸ. ಅದಕ್ಕಾಗಿ ಏನೆಲ್ಲ ಮಾಡಬೇಕು ಅಷ್ಟನ್ನು ಮಾಡುತ್ತಿದ್ದಾನೆ. ಶತಕಗಳನ್ನು ಬಾರಿಸಿದ, ರಣಜಿ ಟ್ರೋಫಿಯಲ್ಲೂ ರನ್ ಹೊಡೆದ. ಈಗ ವಿಜಯ್ ಹಜಾರೆ ಟ್ರೋಫಿಯಲ್ಲಂತೂ ಕರುಣ್ ಆಟ ಚರಿತ್ರೆಯಾಗಿದೆ. 5 ಶತಕ, 1 ಹಾಫ್ ಸೆಂಚುರಿ, ಇಷ್ಟು ಸಾಕಲ್ಲವೇ ಮರಳಿ ಭಾರತ ತಂಡಕ್ಕೆ ಆಯ್ಕೆಯಾಗಲು? ದಿನೇಶ್ ಕಾರ್ತಿಕ್ 37ನೇ ವಯಸ್ಸಿನಲ್ಲಿ ಭಾರತ ತಂಡಕ್ಕೆ ಕಂಬ್ಯಾಕ್ ಮಾಡ್ತಾನೆ ಎಂದಾದ್ರೆ ನಿನಗೇಕೆ ಸಾಧ್ಯವಾಗದು? ನಿನ್ನ ಆಟವನ್ನು ಕಣ್ಣರಳಿಸಿ ನೋಡಬೇಕಿರುವವರು ಕುರುಡರಾಗಬಾರದಷ್ಟೇ. ಒಟ್ಟಿನಲ್ಲಿ ಕರುಣ್ ನಾಯರ್ ಪಾಲಿಗೆ ಕರ್ನಾಟಕದ ಅಧ್ಯಾಯ ಒಂದು ಲೆಕ್ಕವಾದ್ರೆ ವಿದರ್ಭ ಪರ ಆಡುತ್ತಿರುವ ಆಟ ಮತ್ತೊಂದು ಲೆಕ್ಕ ಅಂತ ಹೇಳ್ತಾ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.